ನಮಸ್ಕಾರ ಸ್ನೇಹಿತರೆ. ಜಾತಿ ಧರ್ಮದ ಶ್ರೇಷ್ಠತೆಯ ವ್ಯಸನ ಹೆಚ್ಚಾಗಿದೆ. ಹಿಂದಿನಷ್ಟು ಜಾತಿ ತಾರತಮ್ಯವಿಲ್ಲ. ಈಗ ಎಲ್ಲರೂ ಸರಿಸಮಾನವಾಗಿದ್ದಾರೆ. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಾರೆ, ಒಟ್ಟಿಗೆ ಪ್ರಯಾಣ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಆದರೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪ್ರೀತಿಸಿ ಮದುವೆಯಾದ ಎತ್ತ ಮಕ್ಕಳನ್ನೇ ಮರ್ಯಾದ ಹತ್ಯೆ ಮಾಡುವಂತಹ ಅಮಾನವೀಯ ಘಟನೆಗಳು ನಿರಂತರವಾಗಿ ನಡೆಯುತ್ತಲೇ ಇವೆ. ಇದಕ್ಕೊಂದು ಉದಾಹರಣೆ ಎಂದರೆ ಇತ್ತೀಚೆಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಇನಾಂ ವೀರಾಪುರ ಗ್ರಾಮದಲ್ಲಿ ಲಿಂಗಾಯತ ಸಮುದಾಯದ ಮಾನ್ಯ ಪಾಟೀಲ್ ಎಂಬ ಯುವತಿ ತಳ ಸಮುದಾಯದ ಯುವಕ ವಿವೇಕಾನಂದನನ್ನು ಪ್ರೀತಿಸಿ ಮದುವೆಯಾಗಿರುತ್ತಾರೆ. ಅಂತರ್ಜಾತಿ ವಿವಾಹವಾಗಿದ್ದರಿಂದ ಜನ್ಮ ಕೊಟ್ಟ ತಂದೆ ಹಾಗೂ ಇತರರು ಸೇರಿ ಜಾತಿಯ ಶ್ರೇಷ್ಠತೆಯ ವ್ಯಸನದಿಂದ ಗರ್ಭಿಣಿಯಾದ ಮಗಳನ್ನು ಕೊಚ್ಚಿ ಕೊಲೆ ಮಾಡುತ್ತಾರೆ. ಈ ಸುದ್ದಿ ರಾಜ್ಯದ ಜನರನ್ನು ಬೆಚ್ಚಿ ಬೀಳಿಸುತ್ತದೆ. ಸಮಾನತೆಯ ಬಗ್ಗೆ ಜಾತಿ ತಾರತಮ್ಯಗಳನ್ನು ಹೋಗಲಾಡಿಸಲು ಮಹಾಕ್ರಾಂತಿಯನ್ನೇ ಹುಟ್ಟುಹಾಕಿದಂಥ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದವರು ಇಂತಹ ಹೀನ ಕೃತ್ಯಕ್ಕೆ ಇಳಿದಿರುವುದು ಅಮಾನವೀಯ. ಈ ಕುರಿತು ಗದಗದಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭಾ ವತಿಯಿಂದ ಮರ್ಯಾದೆಗೇಡು ಹತ್ಯೆಯಾದ ಮಾನ್ಯ ಪಾಟೀಲ್ ಅವರ ಮರ್ಯಾದ ಹತ್ಯೆಯನ್ನು ಖಂಡಿಸಿ ಗದಗ ನಗರದ ಗಾಂಧಿ ವೃತ್ತದಲ್ಲಿ ಹತ್ಯೆಯನ್ನು ಹೊಣೆಗಾರಿಕೆ ಹೊತ್ತು ಪ್ರಾಯಶ್ಚಿತ ದಿನವೆಂದು ಒಂದು ದಿನ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ಸಾಹಿತಿ ಬಸವರಾಜ ಸುಳಿಭಾವಿ, ಮಾಜಿ ಶಾಸಕ ಡಿ.ಆರ್. ಪಾಟೀಲ್, ಲಿಂಗಾಯತ ಪ್ರಗತಿಶೀಲ ಸಂಘ, ಬಸವದಳ, ಬಸವ ಕೇಂದ್ರ, ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ವಿವಿಧ ಮಹಿಳಾ ಸಂಘಟನೆಗಳು ಹಾಗೂ ಗದಗ ದಲಿತ ಕಲಾ ಮಂಡಳಿ ಭಾಗವಹಿಸಿದ್ದರು. ಇಲ್ಲಿ ಗಂಡು ಹೆಣ್ಣು ಅನ್ನುವಂಥದ್ದನ್ನೇ ಸಮಾನವಾಗಿ ನೋಡುವಂಥ ಸಮಾಜ ನಮಗೆ. ಅದು ಹೋಗ್ಲಿ ಬಿಡ್ರಿ, ಗಂಡು ಹೆಣ್ಣು ಹೋಗ್ಲಿ ಬಿಡ್ರಿ. ನಮ್ಮಲ್ಲಿರುವಂಥ ನಮ್ಮ ವ್ಯಕ್ತಿತ್ವ ಏನಿದೆಯಲ್ಲ, ನಮ್ಮಲ್ಲಿ ಎಡಗೈನ ಬೇರೆ ಬಲಗೈನ ಬೇರೆ. ನಮ್ಮ ಎಡ ಮತ್ತು ಬಲ ಅನ್ನುವಂಥದ್ದು ನಮ್ಮ ದೇಹದೊಳಗಡೆ ಇರುವಂಥವುಗಳನ್ನೇ ಭೇದ ಭಾವದಿಂದ ನೋಡಿರುವಂಥದ್ದು ಏನಿದೆಯಲ್ಲ, ಇದನ್ನೆಲ್ಲವನ್ನು ಮೀರಿ ಎಲ್ಲವನ್ನೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ 12ನೇ ಶತಮಾನದ ವಿವೇಕ. ಆತ್ಮೀಯರೇ, ಮಾನ್ಯ 2 ವರ್ಷಗಳ ಕಾಲ ನನ್ನ ಕಣ್ಣೆದುರೇ ಬೆಳೆದಂಥ ಮಗಳು, ಪ್ರತ್ಯೇಕವಾಗಿ ಪೂಜ್ಯರಿಗೂ ಈ ವಿಷಯ ಗೊತ್ತಿಲ್ಲ. ಈ ಮಾನಾಳ ಅಜ್ಜ ಸದಾನಂದಗೌಡ ಪಾಟೀಲ್ ನಮ್ಮ ಧಾರವಾಡ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾಗಿ ಕೆಲಸ ಮಾಡಿದಂಥವರು, ನನಗೆ ಭಾಳ ಆತ್ಮೀಯರಾದಂಥವರು. ನಾನು ಒಂದು ಕಾಲೇಜಿನ ಪ್ರಾಚಾರ್ಯನಾಗಿರುವ ಕಾರಣದಿಂದ, ನಮ್ಮದೇ ಆದಂಥ ವಸತಿ ನಿಲಯಗಳು ಇರುವ ಕಾರಣದಿಂದ 2 ವರ್ಷಗಳ ಅವಳ ವಿದ್ಯಾಭ್ಯಾಸ ನಿಮ್ಮ ಒಂದು ಜವಾಬ್ದಾರಿ ಮೇಲೆ ನಡೀಬೇಕು ಅಂತ ಅವಳನ್ನು ನನ್ನ ಬಳಿ ಬಿಟ್ಟು ಹೋಗಿದ್ದರು. ಆ 2 ವರ್ಷಗಳ ಕಾಲ ಸುಮಾರು 100 ಬಾರಿ ಅವಳು ನನ್ನ ಜೊತೆಗೆ ಮಾತನಾಡಿದ್ದಾಳೆ. ಅಜ್ಜನ ಜೊತೆಗೆ ಮಾತಾಡಬೇಕು, ಅವನ ಜೊತೆಗೆ ಮಾತಾಡಬೇಕು, ಅಪ್ಪನ ಜೊತೆಗೆ ಮಾತಾಡಬೇಕು ಅಂತ ಎಷ್ಟೋ ಬಾರಿ ನನ್ನ ಫೋನನ್ನು ಇಸ್ಕೊಂಡು ಅವಳು ನನ್ನೆಡೆಗೆ ಮಾತಾಡೋದನ್ನು ನಾನು ದಿನನಿತ್ಯ ನೋಡ್ತಾ ಇದ್ದೆ. ಮೊನ್ನೆ ಹೀಗೆ ನಾನು ಕಚೇರಿಯಲ್ಲಿ ಕೂತಾಗ ನಮ್ಮ ಅಧ್ಯಾಪಕರೊಬ್ಬರು ಬಂದು ಒಂದು ಫೋಟೋ ತೋರಿಸಿದ್ರು. ಸರ್, ಇದು ನಮ್ಮ ಮಾನ್ಯಂದಲ್ರಿ ಇದು ಅಂತೇಳಿ. ಹೌದಲ್ಲ ಅಂತ ಹೇಳಿದೆ ನಾನು. ಇಲ್ಲ, ಹಿಂಗೆಲ್ಲ ದುರ್ಘಟನೆ ಆಗಿಬಿಟ್ಟದೆ ಅಂತ ಹೇಳಿದಾಗ ನನಗೆ ಭಾಳ ಆಘಾತ ಆಯಿತು. ನಾನು ತಕ್ಷಣಕ್ಕೇ ಸದಾನಂದಗೌಡ ಪಾಟೀಲ್ರಿಗೆ ಫೋನ್ ಹಚ್ಚಿದೆ. ಏನು ಗೌಡ್ರೆ, ನೀವೆಲ್ಲ ವಚನ ಸಾಹಿತ್ಯ ಓದಿದವರು, ವಚನ ಸಾಹಿತ್ಯ ಪಾಠ ಮಾಡಿದವರು, ಮೇಲಾಗಿ ಡಾಕ್ಟರ್ ಎಂ ಕಲಬುರ್ಗಿ ಅಂಥವರ ಶಿಷ್ಯರು, ನಿಮ್ಮಂಥವ್ರ ಮನೆಯಲ್ಲಿ ಇಂಥ ಘಟನೆ ನಡೀಬಾರ್ದಾಗಿತ್ತು ಅಂತ ಹೇಳಿದಾಗ ಸದಾನಂದಗೌಡರು ಹೇಳಿದರು, ಇಲ್ಲ, ನಾನು ಭಾಳ ತಿಳಿಸಿ ಹೇಳಿದೆ ಆ ಮಾನ್ಯಾಡ ತಂದೆ ಪ್ರಕಾಶ್ ಗೌಡನಿಗೆ ಯಾವ ಒಂದು ಕ್ರಾಂತಿ ಕಲ್ಯಾಣದಲ್ಲಾಯಿತು, ಅಂಥದ್ದೊಂದು ಘಟನೆ ನಮ್ಮನೆಯಿಂದನೇ ಆಯಿತು ಅಂತ ನಾವೆಲ್ಲ ಸಂತೋಷ ಪಡಬೇಕು. ನೀವು ಅದನ್ನು ಬಿಟ್ಟು ಈ ರೀತಿ ಹಿಂಗೆಲ್ಲ ನೀವು ಅವಳ ಜೊತೆಗೆ ಕೆಟ್ಟದ್ದಾಗಿ ವರ್ತಿಸಬಾರ್ದು ಅಂತ ನಾನು ಎಷ್ಟು ಹೇಳಿದರೂ ಕೂಡ ಪ್ರಕಾಶ್ ಗೌಡ ಇಂಥ ಒಂದು ದುರ್ಘಟನೆಗೆ ಕಾರಣ ಆಗಿಬಿಟ್ಟ. ಇದನ್ನು ಮಾಡಬಾರ್ದಾಗಿತ್ತು ಅವನು. ಏನು ಮಾತಾಡಬೇಕು ನಿಮಗೆ ಅಂತ ನನಗೆ ತಿಳಿತಾ ಇಲ್ಲ ಅಂತ ಭಾಳ ನೋವು. ವಿಪರೀತ ಅಟ್ಟಹಾಸ್ಯವನ್ನು ನಡೆಯುತ್ತಿರುವುದನ್ನು ಗಮನಿಸಿದಾಗ ಇವತ್ತು ಈ ದೇಶದ ಸಂವಿಧಾನ ನಮಗೆಲ್ಲರಿಗೂ ಸ್ವತಂತ್ರವಾಗಿ ಬದುಕುವಂಥ ಹಕ್ಕನ್ನು ಕೊಟ್ಟಿದೆ. 18 ವರ್ಷ ಮೀರಿದ ಈ ದೇಶದ ಯಾವುದೇ ಪ್ರಜೆ, ಮಹಿಳೆಯಾಗಿರ್ಬೋದು, ಪುರುಷ ಆಗಿರ್ಬೋದು, ನಮಗೆ ತಿಳಿದ ಧರ್ಮವನ್ನು ಆಚರಿಸುವುದಕ್ಕೆ ಅಥವಾ ನಮಗೆ ಹೆಚ್ಚಿಗೆ ಆದ ಸಂಗಾತಿಯನ್ನು ಒಪ್ಪಿಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಈ ಒಂದು ಹಿನ್ನೆಲೆಯಲ್ಲಿ ಮಾನ್ಯ ಮದುವೆ ಆಗಿರೋದನ್ನು
ಖಂಡಿಸಿ ಅವರ ಆ ಮಾನ್ಯರ ಹತ್ಯೆಯನ್ನು ಮಾಡಿರುವುದು ನಿಜಕ್ಕೂ ಅತ್ಯಂತ ಖೇದಕರವಾಗಿರುವಂಥ ಸಂಗತಿ. ಅದು ಕೂಡ ಬಸವಾದಿ ಶಿವಶರಣರ ಪರಂಪರೆಯವರು ಹೇಳಿಕೊಳ್ಳುವಂಥ ಲಿಂಗಾಯತ ಕುಟುಂಬದಲ್ಲಿ ಇಂತಹ ಘಟನೆ ನಡೆದಿರುವುದು ನಿಜಕ್ಕೂ ಬಹಳ ಘೋರವಾಗಿರುವಂಥ ಅನ್ಯಾಯ. ಇದು ಒಂದು ರೀತಿಯಲ್ಲಿ ಸಂವಿಧಾನದ ಹತ್ಯೆ ಅಂತ ಹೇಳಿ ನಾವು ಭಾವಿಸ್ಬೋದು. ಆ ಕಾರಣಕ್ಕಾಗಿ ಸಂವಿಧಾನವನ್ನು ರಕ್ಷಿಸುವಂಥ ನಮ್ಮ ಆಳುವ ಸರ್ಕಾರಗಳು ಇಂಥ ಮರ್ಯಾದೆ ಹತ್ಯೆಗಳು ನಡೆಯದಂತೆ ಕಠಿಣವಾಗಿರುವಂಥ ಕಾನೂನನ್ನು ರೂಪಿಸಬೇಕಾಗಿರುವಂಥದ್ದು ಬಹಳಷ್ಟು ಅಗತ್ಯ. ಇತ್ತೀಚೆಗೆ ಸರ್ಕಾರ ದಿಸೆಯಲ್ಲಿ ಕಾನೂನನ್ನು ರಚಿಸುವಂಥ ಇಂಥ ಹತ್ಯೆ ಮಾಡುವಂಥ ವ್ಯಕ್ತಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂಥ ಕಾನೂನನ್ನು ನಿರ್ದೇಶಿಸುವಂಥ ಪ್ರಾರಂಭದ ಹಂತದೊಳಗೆ ನನಗೂ ಎಲ್ಲೋ ಒಂದು ಕಡೆ ನೋವು ಅನ್ನಿಸ್ತಿತ್ತು. ಘಟನೆಗಳನ್ನು ಕೇಳಿದಾಗ ಮನಸ್ಸಿಗೆ ಭಾಳ ನೋವಾಯಿತು, ಹಿಂಸೆ ಆಯಿತು. ಹೀಗೆ ಪ್ರತಿಭಟಿಸಬೇಕು ಅಂತ ಹೇಳಿ ಅಂದ ಕೂಡಲೇ ಎಲ್ಲೋ ಒಂದು ಕಡೆ ನಮ್ಗೆ ಒಂಥರ ಹಿಂಜರಿಕೆ ಕೂಡ ನಮ್ಮೊಳಗೂ ಇತ್ತು. ಯಾಕಂದರೆ ನಮ್ಮ ಜೊತೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾರೋ ಇಲ್ಲೋ, ಆ ನೋವನ್ನಿಗೆ ಸ್ಪಂದಿಸ್ತಾರೋ ಇಲ್ಲೋ ಅಂಥೇಳಿ ಅನ್ನುವಂಥ ನೋವು ನಮ್ಮೊಳಗಿತ್ತು. ಆ ಕಾರಣಕ್ಕಾಗಿ ಸ್ವಲ್ಪ ಹಿಂಜರಿದಾಗ ನಮ್ಮ ಎಲ್ಲ ಹಿರಿಯರು ಕೂಡಿದಾಗ ಅವ್ರು ಮಾತಾಡಿದರು, ಹೌದು ಕೇವಲ ಭಾಷಣದ ಸರ್ಕಾಗಬಾರ್ದಲ್ಲ ಆದರ್ಶಗಳು, ಆ ಆದರ್ಶಗಳು ಕೇವಲ ಭಾಷಣದ ಸರ್ಕಾರ ಇರಲಾರ್ದೆ ಅದು ಅನುಕರಣೀಯ ಕೂಡ ಆಗಿರ್ಬೇಕಲ್ಲ. ಜೀವನದೊಳಗೆ ನಾವು ಈಗ ಪ್ರತಿಭಟಿಸಲೇ ಹೋದ್ರೆ ಬಸವಣ್ಣ ನಮ್ಗೆ ಅಂಬೇಡ್ಕರ್ ಅವ್ರು ಕಳಿಸಿದಂಥ ಪಾಠವನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳದೆ ಹೋದ್ರೆ ಆ ಬದುಕಿಗೆ ಏನು ಅರ್ಥ ಅಂತೇಳಿ ಅನ್ನುವಂಥ ಮಾತನ್ನು ನಮಗೆಲ್ಲ ತಿಳಿಸಿದಾಗ ಒಂದು ಬಗೆಯ ನಮಗೂ ಕೂಡ ಹೌದಲ್ಲ ಅಂಥೇಳಿ ಅನ್ನುವಂಥ ಭಾವ ಮೂಡಿದಾಗ ನಾವು ಈ ಒಂದು ಪ್ರತಿಭಟನೆಗೆ ಸ್ಪಂದಿಸಿದ್ವಿ. ಹೀಗೆ ಮಾತನಾಡುವಾಗ ನಾವು ಹೀಗೆಲ್ಲ ಸ್ಪಂದಿಸಿ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಹೇಳಿದಾಗೂ ಕೂಡ ಒಬ್ಬ ಗರ್ಭಿಣಿ ಹೆಣ್ಮಗಳನ್ನ ಹತ್ಯೆ ಮಾಡುವಂಥ ಒಂದು ಕ್ರೂರ ಐತಲ್ಲ, ಯಾವ ತಂದೆ ತಾಯಿನೂ ಅದನ್ನ ಅಪೇಕ್ಷೆ ಪಡಲ್ಲಲ್ಲ. ಒಂದು ಮಗಳು ಗರ್ಭಿಣಿ ಆಗ್ಯಾಳ ಅಂತಂದ್ರೆ ಎಷ್ಟು ಕಾಳಜಿ ಮಾಡ್ತೀವಿ ಅಂದ್ರೆ ಈ ಕಡೆಯಿಂದ ಚರಗಿ ಈ ಕಡೆ ಎತ್ತಾಕ್ ಹತ್ತಂಗಿಲ್ಲ. ಇವತ್ತಿನ ಕಾಲದಲ್ಲಿ ನಾವು ಅಷ್ಟು ಕಾಳಜಿ ಮಾಡುವಂಥ ಒಂದು ಕುಟುಂಬದ ತಂದೆ ತಾಯಿಗಳಾಗಿ ಆದ್ರೆ ಆ ಒಂದು ಕೊಡ್ಲಿ ತಗೊಂಡು ಆ ತಂಗಿ ಆಯಿನ ಹತ್ಯೆ ಮಾಡುವಷ್ಟರ ಮಟ್ಟಿಗೆ ನಮಗೆ ಕ್ರೌರ್ಯತೆ ಐತಲ್ಲ, ಅದನ್ನು ನಾವು ಪ್ರತಿಭಟಿಸ್ತೇವೆ, ನಾವು ಖಂಡಿಸ್ತೇವೆ. ಯಾಕಂದ್ರೆ ಇದು ಮತ್ತೆ ಮುಂದೆ ಆಗಬಾರ್ದು. ಹಂಗಂತ ತಿಳ್ಕೊಂಡು ನಮಗೊಂದಿಷ್ಟು ಜನ ಮಾತಾಡಿದ್ರು ನಿನ್ನೆ ಪತ್ರಿಕಾ ವರದಿ ಬಂದ ಮೇಲೆ, ಹೌದ್ರಿ ಹಂಗಾರೆ ಎಲ್ಲಾರನ್ನೂ ಕೂಡ ನೀವು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಹೋಗ್ರೇನು ಅಂತ ತಿಳ್ಕೊಂಡು ಹೇಳ್ತೀರೇನು, ನಿಮ್ಮ ಸಂದೇಶ ಹಿಂಗೈತೇನೋ ಅಂತ ಹೇಳಿದೆ. ಪ್ರತಿಯೊಬ್ಬರು ಕೂಡ ನಾವು ಈ ರೀತಿನ ಹಿಂಗೆ ವಿಚಾರ ಮಾಡಿದ್ವಿ ಅಂತಂದ್ರೆ ಮಕ್ಕಳಿಗೂ ಜವಾಬ್ದಾರಿ ಐತಿ, ತಂದೆ ತಾಯಿಗಳಿಗೂ ಕೂಡ ಜವಾಬ್ದಾರಿ ಐತಿ. ಇವತ್ತ ನಮ್ಮ ಪಶ್ಚಾತ್ತಾಪದ ದಿನ ಅಂತೀವಿ, ಈ ನಾವು ಬಸವಣ್ಣನವರ ಇಡೀ ದೇಶದಲ್ಲಿ ಕಲ್ಯಾಣ ಉಂಟು ಮಾಡಿರುವಂಥ ಪ್ರಸಂಗ ಅಂದ್ರೆ ಒಬ್ಬ ತಂದೆ ಗರ್ಭಿಣಿಯಾದ ತನ್ನ ಮಗಳನ್ನೇ ಹತ್ಯೆಗೈದದ್ದು. ಸಣ್ಣ ಮಕ್ಕಳಿಗೆ ಹೇಳುವ ಕಥೆಗಳಲ್ಲಿ ರಾಕ್ಷಸರ ಬಗ್ಗೆ ಕಥೆಗಳನ್ನು ಇಂದು ಹೇಳುವುದನ್ನು ಕೇಳ್ತಿದ್ವಿ. ರಾಕ್ಷಸರ ಸಂತಾನ ಇನ್ನೂ ಐತೆ ಅನ್ನೋದಕ್ಕಿದೆ ಒಂದು ಘಟನೆ. ಇದನ್ನು ಉಗ್ರವಾಗಿ ಮನುಷ್ಯ ಅನಿಸಿಕೊಂಡಂತ ಪ್ರತಿಯೊಬ್ಬ ವ್ಯಕ್ತಿಯು ಉಗ್ರವಾಗಿ ಇದನ್ನು ಖಂಡಿಸಬೇಕು. ಹೆಣ್ಣಿರಲಿ ಗಂಡಿರಲಿ ಒಳಗಿರುವ ಜೀವ ಒಂದೇ. ಒಂದು ಪಕ್ಷಿ ಇಲ್ಲೇ ಸತ್ತು ಬಿದ್ರೆ, ಕಾಗಿ ಸತ್ತು ಬಿದ್ರೆ ನೂರಾರು ಬಂದು ಏಕಕಾಲಕ್ಕೆ ಕೂಡುತ್ತಾವ. ಸಾವಿರಾರು ಕಾಗೆಗಳು ಏಕಕಾಲಕ್ಕೆ ಅವು ಕೂಗ್ತಾವು, ಸೇರ್ತಾವು, ತಮ್ಮ ನೋವನ್ನ ಹಂಚಿಕೊಳ್ತಾವು. ಇದು ಮನುಷ್ಯ ಅನ್ನಿಸಿಕೊಳ್ಳುವಂತ ಕೆಲಸ ಅಂತೂ ಖಂಡಿತ ಅಲ್ಲ. ಆದ್ರೆ ಬುದ್ಧ, ಬಸವ, ಅಂಬೇಡ್ಕರ್ ಹಿಂದೇನಾಗಿ ಹೋಗ್ಯಾರ, ಮನುಷ್ಯನನ್ನ ಪ್ರೀತಿಸಿದಂತ ಎಲ್ಲರೂ ಅವ್ರನ್ನ ಸರಿಯಾಗಿ ಏನಾದರೂ ಅರ್ಥ ಮಾಡಿಕೊಂಡವ್ರು ಇದ್ರೆ ಇದು ಆ ಕಣ್ಣಲ್ಲಿ ನೀರು ಬರೋದಲ್ಲ, ರಕ್ತ ಬರಬೇಕು, ರಕ್ತ.